ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಿಮ್ಮ ಜೀವನದ ಪ್ಲಾನ್ ಯಾವ ರೀತಿ ಇತ್ತು, ಕೇವಲ ನಿಮ್ಮದಷ್ಟೇ ಅಲ್ಲ, ಬಹುತೇಕ ಎಲ್ಲ ಯುವ ಪೀಳಿಗೆಯ ಪ್ಲಾನ್ ಏನಿತ್ತು ಅನ್ನೋದನ್ನು ಹೇಳಿಬಿಡ್ತೀವಿ. ಆಲ್ಮೋಸ್ಟ್ ನೀವು ಕೂಡ ಇದೇ ರೀತಿಯ ಪ್ಲಾನನ್ನು ಹಾಕ್ಕೊಂಡಿರ್ತೀರಾ. ಫ್ರೆಂಡ್ಸ್, ಬಹುತೇಕ ಎಲ್ಲರೂ ಕೂಡ ತಮ್ಮ ಎಜುಕೇಷನ್ ಇನ್ನೇನು ಕಂಪ್ಲೀಟ್ ಆಗುತ್ತೆ ಅನ್ನೋ ಟೈಮ್ ಬಂದಾಗ ಒಂದೊಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಕನಸನ್ನು ಕಾಣೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಒಂದೊಂದೇ ಆಸೆಗಳು ಶುರುವಾಗ್ತಾ ಹೋಗುತ್ತೆ. ಒಂದು 20 ರಿಂದ 25 ಸಾವಿರ ಸ್ಯಾಲ್ರಿ ಬರೋ ಜಾಬ್ಗೆ ಜಾಯ್ನ್ ಆಗ್ತಿದ್ದ ಹಾಗೇನೆ ಮೊದಲು ಜಿಮ್ಗೆ ಸೇರ್ಕೋಬೇಕು. ಡೈಲಿ ಮೊಟ್ಟೆ, ಪ್ರೋಟೀನ್, ಒಳ್ಳೊಳ್ಳೆ ಫುಡ್ ತಿನ್ಕೊಂಡು ಒಳ್ಳೆ ಬಾಡಿ ಮೇಂಟೈನ್ ಮಾಡಬೇಕು. ಪ್ರತಿ ತಿಂಗಳು ಒಳ್ಳೊಳ್ಳೆ ಬಟ್ಟೆಗಳನ್ನು ತಗೋಬೇಕು, ಡ್ರೆಸ್ಗಳನ್ನು ತಗೋಬೇಕು, ಸುತ್ತಾಡೋದಕ್ಕೆ ಒಳ್ಳೆಯ ಬೈಕನ್ನು ತಗೋಬೇಕು, ತಿಂಗಳಿಗೆ ಒಂದ್ಸಲ ಆದರೂ ಒಳ್ಳೆಯ ಪಾರ್ಟಿ ಮಾಡಿ ಎಂಜಾಯ್ ಮಾಡಬೇಕು, ಇಷ್ಟ ಬಂದಾಗೆಲ್ಲ ಟ್ರಿಪ್ಗೆ ಹೋಗಬೇಕು, ಹಾಗೆ ಹೀಗೆ ಅಂತ ಸಹಜವಾಗಿ ಎಲ್ಲ ಹುಡುಗರು ಕನಸು ಕಾಣ್ತಾರೆ. ಇನ್ನು ಹುಡುಗಿಯರು ಕೂಡ ಆಲ್ಮೋಸ್ಟ್ ಇದೇ ರೀತಿ ಒಳ್ಳೆಯ ಡ್ರೆಸ್ ತಗೋಬೇಕು, ಒಳ್ಳೆಯ ಗಾಡಿ ತಗೋಬೇಕು ಅಂತ ಆಸೆ ಪಡ್ತಾರೆ. ಜಾಬ್ಗೆ ಜಾಯ್ನ್ ಆಗಿ ಕೆಲವೊಂದಿಷ್ಟು ದಿನ, ಕೆಲವೊಂದಿಷ್ಟು ತಿಂಗಳು ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ನಿಮಗೆ ಇಷ್ಟ ಬಂದಿದ್ದನ್ನು ತಗೊಳ್ತಾ ಇರ್ತೀರಾ, ಹೊಸದಾಗಿ ದುಡಿಯೋದಕ್ಕೆ ಶುರು ಮಾಡಿರ್ತೀರಾ, ಒಂದು ರೀತಿ ನೆಮ್ಮದಿಯಾಗಿ ಖುಷಿಯಾಗಿ ಇರ್ತೀರಾ. ನಂತರ ಹೋಗ್ತಾ ಹೋಗ್ತಾ ಜಿಮ್ಗೆ ಫೀಸ್ ಕಟ್ಟೋದಿರಲಿ, 500 ರೂಪಾಯಿ ಕೊಟ್ಟು ಒಂದು ಟೀ ಶರ್ಟನ್ನು ತಗೊಳ್ಳೋದಕ್ಕೂ ಕೂಡ ಯೋಚನೆ ಮಾಡೋ ರೀತಿ ಆಗಿಬಿಡುತ್ತೆ. ಯಾಕಂದರೆ ಜಾಬ್ಗೆ ಸೇರ್ಕೊಂಡ್ಮೇಲೆ ಸ್ಯಾಲರಿ ಬರ್ತಿದ್ದ ಹಾಗೇ ಕಮಿಟ್ಮೆಂಟ್ಸ್ಗಳು ಶುರುವಾಗ್ಬಿಡುತ್ತೆ. ನಿಮಗೆ ಬರೋ 20 ರಿಂದ 25 ಸಾವಿರ ಸ್ಯಾಲ್ರಿಯಲ್ಲಿ ₹1 ಕೂಡ ಉಳಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಕೆಲವರು ಹೇಗೋ ಕಷ್ಟಪಟ್ಟು ಇದರಲ್ಲೇ ಜೀವನವನ್ನು ಮಾಡ್ತಾರೆ. ಇನ್ನು ಕೆಲವರು ಸಾಲ ಮಾಡಿಕೊಂಡು ಆ ಸಾಲವನ್ನು ತೀರಿಸೋ ಅಷ್ಟರಲ್ಲೇ ತಮ್ಮ ಜೀವನವನ್ನು ಕಳೆದು ಬಿಡ್ತಾರೆ. ನೀವು ನೋಡಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೇ ಕೆಲವರು 15 ರಿಂದ 20 ಸಾವಿರ ಸ್ಯಾಲ್ರಿಯನ್ನು ತಗೊಳ್ತಾ ಇರ್ತಾರೆ. ಆದರೆ 3 ರಿಂದ 4 ಲಕ್ಷದವರೆಗೆ ಸಾಲವನ್ನು ಮಾಡಿರ್ತಾರೆ. ಇನ್ನೂ ಕೆಲವರಂತೂ ಬಹಳ ಚಿಕ್ಕ ವಯಸ್ಸಿಗೆ 10 ರಿಂದ 12 ಲಕ್ಷದವರೆಗೆ ಸಾಲವನ್ನು ಮಾಡ್ಕೊಂಡಿರ್ತಾರೆ. ಆ ಸಾಲವನ್ನು ತೀರಿಸೋ ಅಷ್ಟರಲ್ಲಿ ಬಡ್ಡಿಗೆ ಬಡ್ಡಿ ಬೆಳೆದು ಜೀವನವೇ ಸಾಲ ಆಗಿ ಹೋಗಿರುತ್ತೆ. ಈ ರೀತಿಯೆಲ್ಲ ಆಗೋದಕ್ಕೆ ಕಾರಣ ಏನು ಅಂದರೆ, ಹಣವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ರೀತಿ ಆಗುತ್ತೆ. ಫ್ರೆಂಡ್ಸ್, ಹಣವನ್ನು ಮ್ಯಾನೇಜ್ ಮಾಡೋದು ಕೂಡ ಒಂದು ಕಲೆ. ಲಕ್ಷಾನುಗಟ್ಟಲೆ ಸ್ಯಾಲ್ರಿಯನ್ನು ತಗೊಳ್ಳೋರು ಮಾತ್ರ ತಮಗೆ ಇಷ್ಟ ಬಂದ ಹಾಗೆ ಬದುಕ್ಬೋದು, ತಮಗೆ ಬೇಕಾಗಿದ್ದನ್ನು ತಗೋಬೋದು, ಆಮೇಲೆ ಅದರಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ಕಮ್ಮಿ ಸ್ಯಾಲ್ರಿ ತಗೊಳ್ಳೋರು ಈ ರೀತಿಯೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದೊಂದು ದೊಡ್ಡ ಸುಳ್ಳು ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಹಣವನ್ನು ಸೇವ್ ಮಾಡ್ಬೋದು, ಹೂಡಿಕೆ ಮಾಡ್ಬೋದು. ಆದರೆ ನೀವು ಯಾರನ್ನ ನೋಡಿ ಇದನ್ನೆಲ್ಲ ಕಲಿತೀರಾ, ಯಾರ ಜೀವನ ನೋಡಿ ಇವರ ರೀತಿ ಬದುಕಬೇಕು ಅಂದುಕೊಳ್ತೀರಾ, ಅದರ ಮೇಲೆ ಇವೆಲ್ಲವೂ ನಿರ್ಧಾರ ಆಗುತ್ತೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಚಪ್ರಿಗಳನ್ನು ನೋಡಿ, ತಂದೆ ತಾಯಿ ದುಡ್ಡಲ್ಲಿ ಕಾರು, ಬೈಕು, ಬಟ್ಟೆಗಳನ್ನು ತಗೊಳ್ಳೋರನ್ನ ನೋಡಿ ನೀವು ಇನ್ಸ್ಪಿರೇಷನ್ ತಗೊಂಡ್ರೆ ನಿಮಗೆ ಲಕ್ಷಾನುಗಟ್ಟಲೆ ಸ್ಯಾಲ್ರಿ ಬಂದರೂ ಕೂಡ ನಿಮ್ಮ ಕೈಯಲ್ಲಿ ಹಣ ಉಳಿಯೋದಿಲ್ಲ. ಯಾಕಂದರೆ ಯಾರ್ದೋ ಲೈಫ್ ಸ್ಟೈಲನ್ನು ನೋಡಿಕೊಂಡು ನೀವು ನಿಮ್ಮ ಹಣವನ್ನು ಖರ್ಚು ಮಾಡ್ತಾ ಹೋಗ್ತೀರಾ. ಎಕ್ಸಾಂಪಲ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ತನ್ನ ಫ್ರೆಂಡ್ದೋ ಮತ್ತಾರ್ದೋ ಒಳ್ಳೆಯ ಬೈಕ್ ಅಥವಾ ಕಾರನ್ನು ತಗೊಂಡು ಒಳ್ಳೆಯ ವಿಡಿಯೋ ಮಾಡಿ ಇಲ್ಲ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾನೆ. ಅದನ್ನು ನೋಡಿದ ನೀವು ನನಗೇನು ಕಮ್ಮಿ ಅಂತ ನಿಮ್ಮ ಸ್ವಂತ ಹಣದಲ್ಲೇ ಅವಶ್ಯಕತೆ ಇಲ್ಲದೆ ಇದ್ದರೂ ಕೂಡ ಅದನ್ನು ತಗೊಳ್ತೀರಾ. ಒಂದು ರೀತಿ ಶೋ ಆಫ್ಗೋಸ್ಕರ ನಿಮ್ಮ ಹಣವನ್ನು ಖರ್ಚು ಮಾಡ್ತಾ ಹೋಗ್ತೀರಾ. ಇನ್ನು ಮತ್ತೊಂದು ರೀತಿ ಅಂದರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲೇ ಇಂಥವ್ರು ಒಬ್ಬರಾದರೂ ಇದ್ದೇ ಇರ್ತಾರೆ. ಇವರು ಹೇಗೆ ಅಂದರೆ, ಅತ್ಯವಶ್ಯಕ ಅಂದರೆ ಮಾತ್ರ ಖರ್ಚನ್ನು ಮಾಡೋದು. ಇವರು ಸುಮ್ಮನೆ ಯಾರೋ ನೋಡಲಿ ಅಂತಾನೋ ಅಥವಾ ಯಾರ ಮುಂದೇನೋ ಶೋಗಳನ್ನು ಕೊಡಬೇಕು ಅಂತಾನೋ ತಮ್ಮ ಹಣವನ್ನು ಖರ್ಚು ಮಾಡೋದಿಲ್ಲ. ಇವರಿಗೆ 20 ಸಾವಿರ ಸ್ಯಾಲ್ರಿ ಬಂದರೂ ಅದರಲ್ಲಿ ಸೇವ್ ಮಾಡೋದು ಗೊತ್ತಿರುತ್ತೆ. ಕೋಟಿಗಟ್ಟಲೆ ಸ್ಯಾಲ್ರಿ ಬಂದರೂ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಈ ಎರಡೂ ರೀತಿಯ ವ್ಯಕ್ತಿಗಳನ್ನು ನಿಮ್ಮ ಸುತ್ತಮುತ್ತ ನೋಡ್ತಾನೆ ಇರ್ತೀರಾ. ಆದರೆ ನೀವು ಯಾರನ್ನು ಫಾಲೋ ಮಾಡ್ತೀರಾ, ಯಾರ ರೀತಿ ಬದುಕೋದಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರ ಆಗುತ್ತೆ. ಹಾಗಾದರೆ ಹಣವನ್ನು, ಸ್ಯಾಲರಿಯನ್ನು ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ನಿಮ್ಮ ತಿಂಗಳ ಸ್ಯಾಲ್ರಿಯಲ್ಲಿ ನೀವು ಎಷ್ಟು ಖರ್ಚು ಮಾಡ್ತೀರಾ, ಯಾವುದಕ್ಕೆ ಖರ್ಚು ಮಾಡ್ತೀರಾ, ಇದರಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್, ನಿಮ್ಮ ಹೂಡಿಕೆ ಎಷ್ಟು, ನಿಮ್ಮ ಸೇವಿಂಗ್ಸ್ ಎಷ್ಟು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಈಗ ನಿಮಗೆ 25 ಸಾವಿರ ಸ್ಯಾಲ್ರಿ ಬರ್ತಿದೆ ಅಂತ ಅಂದ್ಕೊಂಡ್ರೆ ಇದರಲ್ಲಿ ನೀವು ನಿಮ್ಮ ತಿಂಗಳ ಬಜೆಟನ್ನು ಪ್ಲಾನ್ ಮಾಡಬೇಕು. ಯಾವ ರೀತಿ ಮಾಡಬೇಕಂದ್ರೆ, ನಿಮ್ಮ ಅತ್ಯವಶ್ಯಕಗಳಿಗೆ ಹಾಗೆ ನಿಮ್ಮ ಬಯಕೆಗಳಿಗೆ
ಇನ್ನು ಮುಖ್ಯವಾಗಿ ಹೂಡಿಕೆಗಳಿಗೆ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡಲೇಬೇಕು. ಹೇಗೆ ಅಂದ್ರೆ 25,000 ಸ್ಯಾಲ್ರಿ ಬರ್ತಾ ಇದೆ ಅಂದ್ರೆ ಅದರಲ್ಲಿ 10,000ವನ್ನ ಅವಶ್ಯಕತೆಗಳಿಗೆ, 5,000ವನ್ನ ನಿಮ್ಮ ಬಯಕೆಗಳಿಗೆ ಖರ್ಚು ಮಾಡಿದ್ರೆ ಇನ್ನುಳಿದ 10,000ವನ್ನ ಹೂಡಿಕೆ ಮಾಡಲೇಬೇಕು. ಈ ಹೂಡಿಕೆಯನ್ನ ಇನ್ನೂ ಹೆಚ್ಚು ಮಾಡ್ತೀವಿ ಅಂದ್ರೆ ಅದು ಇನ್ನೂ ಕೂಡ ಒಳ್ಳೆಯದು. ನಿಮ್ಮ ಅವಶ್ಯಕತೆಗಳನ್ನ ನೋಡ್ತಾ ಹೋದ್ರೆ ಮನೆ ಬಾಡಿಗೆ ಕಟ್ಟೋದಿರ್ಬೋದು, ಆಹಾರಕ್ಕಾಗಿ ರೇಷನ್ ತರೋದಿರ್ಬೋದು, ಎಲೆಕ್ಟ್ರಿಕ್ ಬಿಲ್, ವಾಟರ್ ಬಿಲ್, ಮೊಬೈಲ್ ರೀಚಾರ್ಜ್, EMIಗಳು ಇವೆಲ್ಲವಕ್ಕೂ ಕೂಡ ನೀವು ಖರ್ಚು ಮಾಡಲೇಬೇಕು. ಇವೆಲ್ಲ ಬೇಸಿಕ್ಗಳು, ಇಲ್ಲಿ ಹಣ ಖರ್ಚಾಗೇ ಆಗುತ್ತೆ. ನಂತರ ನಿಮ್ಮ ಬಯಕೆಗಳನ್ನು ನೋಡಿದರೆ ಒಳ್ಳೆಯ ಡ್ರೆಸ್ ತಗೊಳ್ಳೋದು, ವೀಕೆಂಡ್ನಲ್ಲಿ ಔಟ್ಸೈಡ್ ರೆಸ್ಟೋರೆಂಟ್ಗೆ ಹೋಗೋದು, ಟ್ರಿಪ್ಗೆ ಹೋಗೋದು, ಮೂವೀಸ್ಗೆ ಹೋಗೋದು, ಈ ರೀತಿ ನಿಮ್ಮ ಬಯಕೆಗಳಿಗೆ ಹಣ ಖರ್ಚಾಗುತ್ತೆ. ಆದರೆ ಇಲ್ಲಿ ನಿಮ್ಮ ಇಷ್ಟದ ಮೇಲೆ ಹಣ ಖರ್ಚಾಗುತ್ತೆ. ಹಾಗಂತ ಹಣವನ್ನು ಸೇವ್ ಮಾಡೋದಕ್ಕೆ ನಾನು ಎಲ್ಲೂ ಕೂಡ ಖರ್ಚು ಮಾಡೋದೇ ಇಲ್ಲ, ಎಲ್ಲ ಕಡೆ ಸೇವ್ ಮಾಡ್ತೀನಿ ಅಂದರೆ ನೀವು ದುಡಿಯೋದೇ ವೇಸ್ಟ್. ಯಾಕಂದರೆ ನಾಳೆಗೆ ಹಣವನ್ನು ಹೂಡಿಕೆ ಮಾಡೋದ್ರ ಜೊತೆಗೆ ಇವತ್ತಿನ ದಿನವನ್ನು ಕೂಡ ಎಂಜಾಯ್ ಮಾಡಬೇಕು. ಅಂದರೆ ನೀವು ಕೂಡ ಕಡಿಮೆ ಸ್ಯಾಲ್ರಿ ತಗೊಂಡ್ರೂ ಪರವಾಗಿಲ್ಲ, ಒಳ್ಳೆಯ ಡ್ರೆಸ್ಗಳನ್ನು ತಗೊಳ್ಳಿ, ಒಳ್ಳೆಯ ಬಟ್ಟೆಗಳನ್ನು ತಗೊಳ್ಳಿ, ಎಲ್ಲರ ಥರ ಟ್ರಿಪ್ಗಳಿಗೆ ಹೋಗಿ ಆ ಕ್ಷಣವನ್ನು ಎಂಜಾಯ್ ಮಾಡಿ. ಆದರೆ ಖರ್ಚನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ. ಇನ್ನು ನಿಮ್ಮ ಸ್ಯಾಲರಿಯಲ್ಲಿ ಅವಶ್ಯಕತೆಗಳಿಗೆ, ಬಯಕೆಗಳಿಗೆ ಖರ್ಚಾಗಿ ಮಿಕ್ಕ ಹಣವನ್ನು ಉಳಿತಾಯ ಮಾಡ್ತಾ ಹೋಗಿ, ಸೇವಿಂಗ್ಸ್ ಮಾಡ್ತಾ ಹೋಗಿ. ಇನ್ನು ಕೆಲವರು ಅವರ ಸಾಮರ್ಥ್ಯವನ್ನು ಮೀರಿ ಸಾಲವನ್ನು ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಈ ರೀತಿಯ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ಏನೇ ತಗೊಂಡ್ರೂ ಕೂಡ ಅದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಇರಬೇಕು. ಫ್ರೆಂಡ್ಸ್ ಹತ್ರ ಐಫೋನ್ ಇದೆ, ಒಳ್ಳೆಯ ಬೈಕ್ ಇದೆ ಅಂತ ನೀವು ಕೂಡ EMIನಲ್ಲಿ ತಗೊಂಡು ನೀವು ದುಡಿಯೋ ಹಣವನ್ನೆಲ್ಲ ಅದಕ್ಕೆ ಇಡ್ತಾ ಹೋಗಬೇಡಿ. ತಗೊಳ್ಳೇಬೇಕು ಅಂತ ಇದ್ದರೆ ನಿಮ್ಮಲ್ಲೇ ಹಣವನ್ನು ಸೇವ್ ಮಾಡ್ತಾ ಹೋಗಿ. ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಆ ವಸ್ತುವನ್ನು ತಗೊಳ್ಳಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.